ನಾಯಕನಾದ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಕತೆ ಇದು. ಯಾಕೆ ಹೀಗ್ ಕೂತಿದ್ಯಾ ಭೀಮಾ? ಶಾಲೆಗೆ ಹೋಗಕ್ಕೆ ನನ್ಗೂ ಇಷ್ಟ, ಆದ್ರೆ ನನ್ನ ಶಾಲೆ ಒಳಗ್ ಬಿಡಲ್ಲ. ನೋಡ್ ಭೀಮಾ, ಹೋರಾಟ ಮಾಡಿ ಓದಬೇಕು, ಇಲ್ಲ ಅಂದ್ರೆ ಜನ ಹೇಡಿ ಅಂತಾರೆ. ಛಲ ಅನ್ನೋ ಮೆಟ್ಲನ್ನ ಹತ್ತಿ ಸಾಧಿಸ್ಬೇಕು. ಓದು ಅನ್ನೋ ಹೋರಾಟದಲ್ಲಿ ನೀನು ಆ ನಿಷ್ಕಲ್ಮಶ ನೀಲಿ ಆಕಾಶನ ಮುಟ್ಟಬೇಕು. ನಾನು ಸಾಧಿಸ್ತೀನಿ. ನಾನು ದೇಶಕ್ಕೆ ಮಾದರಿ ಆಗ್ತೀನಿ. ಯಾವುದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್. ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ, ಜೈ ಭೀಮರಾವ್. ದುಡ್ಡು ಶಕ್ತಿ ಇದ್ರೆ ನ್ಯಾಯನೂ ಕೊಂಡ್ಕೋಬಹುದು. ಇವತ್ತೆಲ್ಲ ನಾಳೆ ಇಡೀ ವ್ಯವಸ್ಥೆನೆ ಬದಲಾಗತ್ತೆ. ಎಲ್ರಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಅವ್ರ ಹತ್ರ ದುಡ್ಡು ಇದ್ರೂ ಸರಿ, ಇಲ್ಲ ಅಂದ್ರೂ ಸರಿ. ಇನ್ಮೇಲೆ ಈ ಸಮಾಜದ ವ್ಯವಸ್ಥೆನ ಬದಲಾಯಿಸೋದೆ ನನ್ ಜೀವನದ ಗುರಿ ಆಗಿರುತ್ತೆ. ಎಲ್ರಿಗೂ ಸಮಾನವಾಗಿ ಬದುಕೋ ಹಕ್ಕು ಕೊಡಿಸ್ತೀನಿ. ಅವ್ನ್ ಏನ್ ಹೇಳ್ತಾನೆ ಗೊತ್ತಾ? ಈ ವ್ಯವಸ್ಥೆನ ಸುಧಾರಿಸ್ತೀನಿ ಅಂತಿದ್ದಾನೆ. ಅವನ್ ಕೈಯಲ್ಲಿ ಆಗುತ್ತೋ ಇಲ್ವೋ, ಆದ್ರೆ ಧೈರ್ಯ ಅಂತೂ ತೋರಿಸ್ತಿದ್ದಾನಲ್ಲ. ಸಲ್ಯೂಟ್ ಮಾಡು ಮತ್ತೆ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ. ನೀ ತೋರಿದ ದಾರಿಲಿ ದೇಶ ಸಾಗಿದೆ, ಸೂರು ನೀರು ಭೇದವೀಗ ದೂರವಾಗಿದೆ. ಮಕ್ಕಳೇ, ಪರೀಕ್ಷೆ ಫಾರ್ಮ್ನ ಸಮಯ ತಗೊಂಡು ನಿಧಾನವಾಗಿ ತುಂಬಿಸ್ಬೇಕು. ಮೊದಲನೇದಾಗಿ ನಿಮ್ಮ ಪೂರ್ಣ ಹೆಸರು. ಗುರುಗಳೇ, ಪೂರ್ತಿ ಹೆಸರೇನ್ ಬರೀಲಿ? ಭೀಮ್ರಾವ್ ರಾಮ್ಜಿ ಸಕ್ಪಾಲ್ ಅಂಬಾವಾಡೇಕರ್ ಅಂತನಾ? ನಿನ್ನ ಪೂರ್ತಿ ಹೆಸರನ್ನ ಹೀಗ್ ಬರಿ, ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂತ. ಅಂಬೇಡ್ಕರ್ ನಿಮ್ಮಪ್ಪ ನಾಮ ಅಲ್ವಾ? ಅದನ್ನ ನಾನ್ ಹೇಗ್ ಸೇರಿಸ್ಕೊಳ್ಳಿ? ಸೇರಿಸ್ಕೋ ಭೀಮಾ. ನಿನ್ನ ಗುರುಗಳು ನಿನಗೆ ಕೊಡ್ತಿರೋ ಉಡುಗೊರೆ ಅಂತ ತಿಳ್ಕೊ. ಜೀವನದಲ್ಲಿ ಹೀಗಾದ್ರೂ ನಿನ್ನ ಗುರುಗಳನ್ನ ನೆನಪು ಮಾಡ್ಕೋ ಭೀಮಾ. ಭೀಮಾ, ಒಂದ್ ಮಾತು ನಡೆಸ್ಕೊಡ್ತೀಯ? ನೀನು ಹೋರಾಡ್ಬೇಕು. ಯಾರು ಇಲ್ಲದೆ ಇರೋರ್ಗೋಸ್ಕರ ಹೋರಾಡ್ಬೇಕು.
ಭೀಮನ ನಡೆ ಶಿಕ್ಷಣದ ಕಡೆ ಸಾಗಿದೆ. ಭೇದ ಭಾವ, ಸ್ಪೃಶ್ಯ ಅಸ್ಪೃಶ್ಯದ ಹಾದಿಯಲ್ಲಿ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್. ಸಂಸ್ಕೃತ ನಿಮ್ಮಂತವ್ರಿಗೆಲ್ಲ ಅಲ್ಲ. ನಾವು ಕೂಡ ಮನುಷ್ಯರ ಹಾಗೆ ಬದುಕಬೇಕಂದ್ರೆ ನಾವೆಲ್ಲರೂ ವಿದ್ಯೆ ಕಲಿಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಹೋರಾಟದ ಹಾದಿ ಹಿಡಿಬೇಕು. ದಬ್ಬಾಳಿಕೆಯ ಕೋಟೆಯನ್ನ ಕೆಡವೋದಕ್ಕೆ ನೀವೆಲ್ಲ ನನ್ನ ಜೊತೆ ನಿಲ್ತೀರಾ? ಸಮಾನತೆಗೆ ಸಂಜೀವಿನಿಯಾದರೆ ಅವರ ಬರಹ ಭಾರತದ ಸಂವಿಧಾನವೇ ಆಯಿತು.